ಒಳ್ಳೆಯದು ಕೆಟ್ಟದ್ದು, ಸುಳ್ಳು ಸತ್ಯ, ವೇಸ್ಟು ಉಪಯೋಗ. ಈ ಮೂರು ಪದಗಳಿಗೆ ಏನಾದರೂ ಮೂಲದಲ್ಲಿ ಅರ್ಥ ಇದೆಯಾ? ಮೂಲದಲ್ಲಿ ಇವು ಮೂರಕ್ಕೂ ಏನೂ ಅರ್ಥ ಇಲ್ಲ. ಇವು ಮೂರಕ್ಕೂ ಅರ್ಥವನ್ನು ಕೊಟ್ಟಿರೋದು ಮನುಷ್ಯ ಅನ್ನೋ ಒಂದು ಉದಾಹರಣೆಯನ್ನು ನಾನು ಇವಾಗ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊದಲನೇದಾಗಿ ಈ ವೇಸ್ಟ್ ಮತ್ತು ಉಪಯೋಗ ಅಂತ ಹೇಳೋಣ. ಈ ವೇಸ್ಟ್ ಮತ್ತು ಉಪಯೋಗದಲ್ಲಿ ಮೊದಲನೇದು, ಈಗ ನಾವು ಅಡುಗೆ ಅನ್ನ ಎಲ್ಲ ಮಾಡ್ತೀವಿ. ಅನ್ನ ವೇಸ್ಟ್ ಆದಾಗ ಅದನ್ನು ನಾವು ಎಲ್ಲ ಹತ್ರದಲ್ಲಿರೋ ಹಸುಗೆ ಹಾಕ್ತೀವಿ, ಇಲ್ಲ ಕಸಕ್ಕೆ ಹಾಕ್ತೀವಿ. ಹಸುಗೆ ಹಾಕಿದ್ರೆ ಅದು ಹಸುಗೆ ಉಪಯೋಗಕ್ಕೆ ಬರುತ್ತೆ, ಬಟ್ ಮನುಷ್ಯನಿಗೆ ವೇಸ್ಟ್ ಅಷ್ಟೇ, ಬಟ್ ಹಸುಗೆ ಉಪಯೋಗ ಇದೆ. ಅದು ಹಸುಗೂ ಉಪಯೋಗ ಬರಲಿಲ್ಲ, ಅಳಿಸೋಗಿದೆ ಅಂದರೆ ಅದನ್ನು ಬಿಸಾಕ್ತೀವಿ. ಅದನ್ನೆಲ್ಲೋ ಯಾವುದೋ ಒಂದು ಭೂಮಿ ಮೇಲೆಲ್ಲೋ ಬಿಸಾಕ್ತಾರೆ, ಅದು ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ. ಆ ಭೂಮಿ ಮೇಲೆ ಒಂದಷ್ಟು ಯಾವುದೋ ಅಕ್ಕಿಗಳು ಬೀಜ ತಂದು ಹಾಕಿ ಬೆಳೆದು ಮರ ಆಗಿ ಅದೇ ಮರ ಮತ್ತೆ ಅದೇ ಮನುಷ್ಯನಿಗೆ, ಅದನ್ನು ವೇಸ್ಟ್ ಮಾಡಿದ ಮನುಷ್ಯನಿಗೆ ಗಾಳಿ ಕೊಡುತ್ತೆ. ಸೊ ಅಂದರೆ ಅದು ವೇಸ್ಟ್ ಆಗಲಿಲ್ಲ, ಕರೆಕ್ಟ್ ಅಲ್ವಾ? ಒಂದು. ಎರಡನೇದು ಉಪಯೋಗ ಮತ್ತು ಉಪಯೋಗ ಇಲ್ಲ ಅಂತ, ಅಥವಾ ಒಳ್ಳೆಯದು ಕೆಟ್ಟದ್ದು ಅಂತ. ಈ ಕೆಟ್ಟದ್ದು ಅಂದರೆ ಈಗ ನೋಡಿ, ಹಳ್ಳಿಗಳಲ್ಲಿ ತುಂಬ ಜನ ನಾವು ಕಾಂಗ್ರೆಸ್ ಗಿಡನ ಕೆಟ್ಟದ್ದು ಅಂತ ಕರಿತೀವಿ. ಅದು ಯಾರಿಗೆ? ರೈತಂಗೆ, ಬೆಳೆ ಬೆಳೆಯೋ ರೈತಂಗೆ ಮಾತ್ರ ಕೆಟ್ಟದ್ದು. ಬಟ್ ಆದರೆ ಕಾಂಗ್ರೆಸ್ ಗಿಡ ಯೂಶ್ವಲಿ ಎಲ್ಲಿ ಬೆಳೆಯುತ್ತೆ? ಬರ್ಡನ್ ಅಂದರೆ ಖಾಲಿ ಜಾಗದಲ್ಲಿ ಬೆಳೀತದೆ ನೋಡಿ. ಅದು ಖಾಲಿ ಜಾಗದಲ್ಲಿ ಬೆಳೆದು ನಿಂತಾಗ ಅದು ಸೂರ್ಯನ ಕಿರಣ ಡೈರೆಕ್ಟಾಗಿ ಭೂಮಿ ಮೇಲೆ ಬಿಡೋದನ್ನ ಅವಾಯ್ಡ್ ಮಾಡುತ್ತೆ. ಅಂದರೆ ಬಿಸಿಲಿನ ತಾಪದಿಂದ ಭೂಮಿಯನ್ನು ರಕ್ಷಿಸ್ತದೆ. ಅಂದರೆ ಅದು ಕೆಟ್ಟದೆಲ್ಲ ಆಯಿತು, ಭೂಮಿಗೆ ಅದು ಒಳ್ಳೆಯದಲ್ಲ ಕಾಂಗ್ರೆಸ್ ಗಿಡ, ಅದಕ್ಕೆ ಅದನ್ನು ಭೂಮಿ ಕ್ರಿಯೇಟ್ ಮಾಡಿ ಇಟ್ಕೊಂಡಿದೆ. ಇನ್ನು ಮೂರನೇದು ಸತ್ಯ ಮತ್ತು ಸುಳ್ಳು. ಈ ಸತ್ಯ ಅಂದರೆ ಏನು? ಆ್ಯಕ್ಚುಲಿ ನಾವು ಕಣ್ಣಲ್ಲಿ ನೋಡೋ ಸತ್ಯನ, ನಾವು ಕಿವಿಯಲ್ಲಿ ಕೇಳಿಸ್ಕೊಂಡಿದ್ದು ಸತ್ಯನ, ಆ ಕಣ್ಣಲ್ಲಿ ನೋಡಿದ್ದು ಕಿವಿಯಲ್ಲಿ ನೋಡಿದ್ದು ಮಾತ್ರ ಸತ್ಯ ಅನ್ನೋ ಥರ. ಆದರೆ ನಾವು ಮಲ್ಕೊಂಡಾಗ ಕಣ್ಣು ಕಿವಿ ಎಲ್ಲವನ್ನೂ ಮುಚ್ಚಿ ಮಲ್ಕೊಂಡಿರ್ತೀವಿ. ಆದರೂ ನಾವು ಕನಸಲ್ಲಿ ಏನನ್ನೋ ನೋಡ್ತೀವಿ, ಗಾಬರಿ ಆಗ್ತೀವಿ. ಏನನ್ನೋ ಕೇಳಿಸ್ಕೊತೀವಿ, ಗಾಬರಿ ಆಗ್ತೀವಿ. ಇದೆಲ್ಲ ಹೇಗೆ ಸಾಧ್ಯ? ಕೇವಲ ನಿಮ್ಮ ಪಂಚೇಂದ್ರಿಯಗಳು, ಕಣ್ಣು ಕಿವಿ ಮೂಗಳೇ ಎಲ್ಲದರ ಮೂಲ, ಸತ್ಯದ ಮೂಲ ಅನ್ನೋ ಥರ. ಆದರೆ ಮತ್ತು ನೀವು ಮಲಗಿದಾಗ ಕೇಳಿಸ್ಕೊಳ್ಳೋವಂಥ ವಿಚಾರಗಳು ಏನು? ಇದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಾವು ಯೋಚನೆ ಮಾಡಬೇಕಾಗಿದೆ. ನಾವು ಮಾನವೀಯತೆ ಕಡೆಗೆ ಹೆಜ್ಜೆ ಹಾಕಬೇಕಾಗಿದೆ. ಮನುಷ್ಯನ ಮೂಲವನ್ನು ನಾವು ಅರ್ಥಕೋಬೇಕಾಗಿದೆ. ಜೊತೆಗೆ ಈಗ ಹೇಳಿದ ತಕ್ಷಣ ಇದು ನಾವು ಟೇಕನ್ ಫಾರ್ ಗ್ರಾಂಟೆಡ್, ಹೆಂಗೆ ಬೇಕಾದ್ರೆ ವೇಸ್ಟ್ ಮಾಡಬಾರ್ದು ಅನ್ನೋ ಮನಸ್ಥಿತಿ ಅಲ್ಲ ಇದು. ಈ ಸತ್ಯವನ್ನು ಅರ್ಥಕೊಂಡು ಈ ಪ್ರಕೃತಿಯನ್ನು ರಕ್ಷಣೆ ಮಾಡಿ ಎಲ್ಲವನ್ನೂ ಮಿತುಪಯೋಗಿಯಾಗಿ ಬಳಸಿ, ಇದು ನಾವು ನಮ್ಮ ಮಕ್ಕಳಿಂದ ಪಡೆದ ಸಾಲ ಎಂದು ಅರಿತು ಅತಿ ಕಡಿಮೆಯನ್ನು ಉಪಯೋಗಿಸಿ ಅವರಿಗೆ ಬಿಟ್ಟುಕೊಟ್ಟು ಹೋಗುವುದೇ ನಮ್ಮ ಧರ್ಮ. ಅದೇ ಮಾನವೀಯತೆಯ ಧರ್ಮ. ಧನ್ಯವಾದಗಳು.